ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಅವರು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗಲ್ಲಿ ಇವತ್ತು ನಮ್ಮ ಸಾಯಂಕಾಲದಿಂದ ರೊಟೀನ್ ಹೇಗಿರುತ್ತೆ ಅಂತ ನೋಡಬಹುದು. ಈ ವ್ಲಾಗಲ್ಲಿ ಅಲ್ಲಿ ಇನ್ನೂ ವ್ಲಾಗ್ನ 4 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಕ್ಕಳು ಬರೋ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಡ್ಬೇಕು, ಇಲ್ಲ ಅಂದರೆ ಅವರಿಗೆ ನಾವು ಟೈಮ್ ಕೊಡೋಕ್ಕೂ ಆಗಲ್ಲ. ಸೊ ಅವರು ಕೂಡ ಹಠ ಮಾಡ್ತಾರೆ. ಸೊ ಆದ್ದರಿಂದ ಇವತ್ತು ಮಂಗಳವಾರ ಬೇರೆ ಆಗಿರೋದ್ರಿಂದ ನಮ್ಮ ಮನೇಲಿ ಇವತ್ತು ವಾರನ ಮಾಡಬೇಕಿತ್ತು. ಸೊ ಬೆಳಗ್ಗೆನೇ ಮಕ್ಕಳು ಹೋದ್ಮೇಲೆ ಮನೆಯೆಲ್ಲ ಸಾರಿಸಿ ನೀಟ್ ಮಾಡ್ಕೊಂಡಿದ್ದೆ. ಇವಾಗ ಸಿಂಪಲ್ಲಾಗಿ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಹೋಗೋಣ, ಹಾಲು ಕರೆಯೋಷ್ಟರಲ್ಲಿ ಬಂದೋಷ್ಟರೊಳಗೆ ಟೈಮ್ ಆಗುತ್ತೆ, ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಮನೆ ಕಸ ಪಾತ್ರೆ ಎಲ್ಲನೂ ಕೂಡ ತೊಳೆದಿಟ್ಟು ಸ್ವಲ್ಪ ನೆನ್ನೆ ಒಗ್ದಿದ್ದು ಬಟ್ಟೆ ಬೇರೆ ಇದ್ವಲ್ಲ ಅವನು ಕೂಡ ಎಲ್ಲನೂ ಇಮ್ಮಡಿಸಿಟ್ಟು ಅವ್ರ ಜಾಗಕ್ಕೆ ಅವನ್ನ ಇಟ್ಬಿಟ್ರೆ ಮನೆಯೆಲ್ಲ ಕ್ಲೀನಾಗಿರಬೇಕು ಪೂಜೆ ಮಾಡಬೇಕಾದ್ರೆ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೆ. ಇನ್ನು ಅಮ್ಮ ಕೂಡ ನೀರೊಲೆನ ಕಚ್ಚಾಕಿತ್ತು. ಸೊ ಹಾಲು ಕರೆದು ಬರೋ ಅಷ್ಟರೊಳಗೆ ಅದು ಕಾಯ್ಕೊಂಡಿರುತ್ತಲ್ಲ, ಸ್ನಾನ ಮಾಡೋಕ್ಕಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಮುಂದಕ್ಕೆ ತಳ್ಳಿಬಿಟ್ಟು ಕಾಯಿಮಟ್ಟೆ ಹಾಕೋಗೋಣ ಅಂತ ಬಂದೆ. ನೀರೊಲೆ ಕಾದ್ಬಿಟ್ರೆ ಬೇಗ ಬಂದ ತಕ್ಷಣ ಸ್ನಾನ ಮಾಡಿಸಿ ಬೇಗ ಬೇಗ ಪೂಜೆ ಮಾಡ್ಕೊಬೋದು, ಮಕ್ಳಿಗೂ ಕೂಡ ಸ್ನಾನ ಮಾಡಿಸ್ಬೋದು. ಅವ್ರು ಬಂದಾಗಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನೀರೊಲೆನ ಕಚ್ಚಾಕಿದೆ. ಇನ್ನು ವಾರ ಆಗಿದ್ದರಿಂದ ಬಂದ ತಕ್ಷಣವೇ ಪೂಜೆ ಮಾಡಿಬಿಡೋಕ್ಕಾಗುತ್ತೆ, ಆಮೇಲೆ ಪೂಜೆಗೆಲ್ಲ ಲೇಟ್ ಆಗಿಬಿಡುತ್ತೆ. ನಾನು ಯಾವಾಗಲೂ ಕೂಡ ಗೋಧೂಳಿ ಲಗ್ನದಲ್ಲೇ ಪೂಜೆನ ಮಾಡ್ಕೊಳ್ಳೋದು. ಎಲ್ಲಾರ ಹೋಗಬೇಕು ಇವತ್ತು ಅನ್ನೋದಾದರೆ ಬೆಳಗ್ಗೆ ಹೊತ್ತು ಮಾತ್ರ ಮಾಡ್ಕೋತೀನಿ, ಇಲ್ಲ ಅಂದರೆ ಸಂಜೆಗೇ ಮಾಡ್ಕೊಳ್ಳೋದು. ಆದರೂ ಕೂಡ ಸ್ವಲ್ಪ ಬೇಜಾರಾಯಿತು ನನಗೇನಂದರೆ ನನ್ನ ಮಕ್ಕಳನ್ನ ನಾನೇ ಇಳಿಸ್ಕೋಬೇಕು ಅನ್ನೋ ಒಂದು ಖುಷಿ. ಅವ್ರು ಯಾವಾಗ ಬಸ್ ಹತ್ತಿಸ್ತೀನಿ, ಅವ್ರು ಯಾವಾಗ ಬರ್ತಾರೆ ಅಂತ ಎಲ್ಲ ಕಾಯ್ತಾ ಇರ್ತೀನಿ. ಅವ್ರು ಬಸ್ ಬರೋ ಟೈಮಿಂಗ್ಸ್ಗೆ ಇನ್ನೂ 10 ನಿಮಿಷ ಮುಂಚೆನೇ ಹೋಗಿ ಕಾಯ್ತಾ ಇರ್ತೀನಿ. ಅವ್ರು ಬರ್ತಾರೆ, ಹೋದ ತಕ್ಷಣ ನಿದ್ದೆಗಣ್ಣಲ್ಲಿ ಬಂದಿರ್ತಾರೋ ಅವೇ ಇಳಿದ್ಬಿಡ್ತವೆ ಬಿದ್ದುಬಿಡ್ತವೇನೋ ಅಂತ ಅಂದ್ಕೊಂಡು. ಸೊ ಅವ್ರು ಬರೋದು ಲೇಟ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅಮ್ಮನೇ ಇಳಿಸ್ಕೊಳಮ್ಮ ಅಂತ ಹೇಳ್ಬಿಟ್ಟು ನಾವು ಕೂಡ ಇನ್ನು ಹಾಲು ಕರಿಯೋ ಟೈಮ್ ಆಗಿತ್ತಲ್ಲ, ಆಮೇಲೆ ಟೈಮ್ ಆಗಿಬಿಟ್ರೆ ಹಾಲು ಕರಿಯೋದು ಲೇಟ್ ಆಗಿಬಿಟ್ರೆ ಇನ್ನು ಡೈರಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಹಾಲು ಕರಿಯೋಕ್ಕೆ ಅಂತ ಬಂದ್ವಿ. ಆಮೇಲೆ ಹಾಲು ಕರಿಯೋಕ್ಕೆ ಬಂದು ಹಿಂಡಿ ಬೂಸೆ ಎಲ್ಲನೂ ಹಾಕ್ಕೊಂಡು ಬಕೆಟಿಗೆ ಇನ್ನು ಹಾಲು ಕರಿಯೋಕ್ಕೆ ಅಂತ ಹೋಗ್ತಾ ಇದ್ವಿ. ಇನ್ನು ಬಕೆಟಿಗೆಲ್ಲ ನೀರು ತುಂಬಿಕೊಂಡು ಇಲ್ಲಿ ನಮ್ಮ ಕರು ಇತ್ತು, ಅದನ್ನು ಕೂಡ ಸ್ವಲ್ಪ ಹಿಂಡಿ ಹಾಕ್ತಿದ್ನಲ್ಲ ಅಂತ ಅಮ್ಮ ಅಂತ ಇತ್ತು. ಸೊ ಅದನ್ನು ಕೂಡ ಮಾತಾಡಿಸ್ಕೊಂಡು ಇನ್ನು ಹಾಲು ಕರಿಯೋಕ್ಕೆ ಅಂತ ಹೋದೆ. ಸೊ ನಮ್ಮ ಹಸುಗಳೆಲ್ಲ ರೆಡಿಯಾಗಿ ನಿಂತಿದ್ವು ಇಲ್ಲ ಹಾಲು ಕರಿಯೋಕ್ಕೆ ಮೇಯ್ಕ್ಕೆ ಬಂದು ಎಲ್ಲನೂ. ಇನ್ನು ಮಧ್ಯಾಹ್ನ ಆಯಿತು ಅಂದರೆ ಅವು ಕೂಡ ಕೆಳಗಡೆ ಹೋಗಿ ಮಲಗಿಬಿಟ್ಟಿರ್ತವೆ. ಆದರೆ ಅವ್ರ ಬುದ್ಧಿ ಏನು ಅಂದರೆ ಹಾಲು ಕರಿಯೋ ಟೈಮ್ ಅವಕ್ಕೆ ಹೆಂಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಆದರೆ ಸಾಯಂಕಾಲ ಆದ ತಕ್ಷಣ ಮೇಲಕ್ಕೆ ಬಂದು ನಿಂತುಬಿಟ್ಟಿರ್ತವೆ. ಸೊ ನಮ್ಮ ಯಜಮಾನ್ರು ಇಲ್ಲಿ ದನಗೆಲ್ಲನೂ ಕಟ್ತಾಯಿದ್ರು. ನಾನು ಇನ್ನು ಟೈಮ್ ಆಗಿಬಿಟ್ಟಿತ್ತಲ್ಲ ಅಂದ್ಬಿಟ್ಟು ನಾನು ತಪ್ಪೆ ತುಂಬ್ಕೊತಾ ಇದ್ದೆ. ಇನ್ನು ಅವರೊಂದು ಕೆಲಸ ಮಾಡಿದರೆ ನಾನು ಒಂದು ಕೆಲಸನ ಮಾಡ್ಕೋತಾ ಇದ್ದೆ. ಅವರು ಹಸುನ ತಂದು ಕಟ್ತಾಯಿದ್ರು. ನಾನು ಸ್ವಲ್ಪ ಒಂದು 3 ಕಟ್ಟಿದ್ದೆ ತಪ್ಪೆ ತುಂಬ್ಕೊಳ್ಳೋಕ್ಕೆ ಅಂದ್ಬಿಟ್ಟು, ಇನ್ನು ನನ್ನ ಮೇಲೆ ಬಂದುಬಿಡ್ತವೆ ಅಂತ ಅಂದ್ಬಿಟ್ಟು ಅವರು ಇನ್ನೊಂದು ಸ್ವಲ್ಪ ಕಟ್ಟೋ ಅಷ್ಟರೊಳಗೆ ನಾನು ತಪ್ಪೆ ಎಲ್ಲ ತುಂಬ್ಕೊಬಿಡೋಣ ಅಂತ ಅಂದ್ಕೊಂಡು ತಪ್ಪೆ ಎಲ್ಲ ತುಂಬಿಕೊಂಡೆ. ಇಲ್ಲಿ ಆಂಟಿ ನಾನು ವೀಡಿಯೋ ಮಾಡ್ತಾಯಿದ್ರೆ ಅಲ್ಲಿ ಕುತ್ಕೊಂಡು ನೋಡ್ತಿತ್ತು, ಏನು ಹಿಂಗೆ ವೀಡಿಯೋ ಮಾಡ್ತಾರಲ್ಲ, ಏನು ಇದು ಯಾವತ್ತೂ ಇಲ್ಲ ಇವಾಗ ಮಾಡ್ತಾರಲ್ಲ ಅಂತ ನೋಡ್ತಾ ಇತ್ತು. ಸೊ ಇನ್ನು ಹಿಂಡಿ ಎಲ್ಲ ಹಾಕ್ಬಿಟ್ಟು ಹಾಲು ಕರಿಯೋಣ ಅಂತ ಅಂದ್ಕೊಂಡೆ. ಇನ್ನು ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು. ಇನ್ನು ಫಸ್ಟ್ನೇ ಕರ ಇದಕ್ಕೆ ಗೆಂಡೆ ಕರು ಅಂತ ಹೆಸರಿಟ್ಟಿದ್ದಾರೆ ನಮ್ಮ ಯಜಮಾನ್ರು. ಈ ಹಸುನ ಕೆದಲೆಲ್ಲ ನೀಟಾಗಿ ತೊಳ್ಕೊಂಡು ಮಿಷಿನ್ ಹಾಕ್ತೀನಿ. ಇನ್ನು ಇದನ್ನೇ ಫಸ್ಟ್ ಕರಿತೀನಿ, ಯಾಕೆಂದರೆ ಇದು ಹಾಲು ಸೋರೋಗ್ಬಿಡುತ್ತೆ ಲೇಟ್ ಆಗಿಬಿಟ್ರೆ ಅಂದ್ಬಿಟ್ಟು ಫಸ್ಟ್ ಇದನ್ನೇ ಕರೆದು ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕೆದಲೆಲ್ಲ ನೀಟಾಗಿ ತೊಳ್ಕೊಂಡು ಮಿಷಿನ್ನ ನಾನೇ ಕೂಡ ಹಾಕಿದೆ. ಇನ್ನು ನಮ್ಮ ಭಾವ ಇದ್ರಲ್ಲ ಅವ್ರು ಮೇವು ಸುರಿತಾರೆ ಅಂತ ಅಂದ್ಬಿಟ್ಟು ಇವರು ತಪ್ಪೆನ ಎಸಿತಾಯಿದ್ರು ತುಂಬಿರೋದನ್ನ. ಅವರು ಕೂಡ
ನನಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದರು ತಪ್ಪೆ ತುಂಬಕ್ಕೆ. ಮಳೆ ಊದ್ಬಿಟ್ಟು ತುಂಬ ಗಲೀಜಾಗ್ಬಿಟ್ಟಿತ್ತು ಮೇಲೇನೆ. ಇನ್ನು ಈ ಮಳೆ ಊದ್ರಂತೂ ಕೇಳಬೇಕಾ, ಎಲ್ಲ ಹಸುಗಳು ಮೇಲ್ಗಡೆ ಬಂದ್ಬಿಟ್ಟಿರ್ತವೆ, ತೀರಾ ಎಲ್ಲ ಗಲೀಜು ಮಾಡಿಟ್ಟಿರ್ತವೆ. ಸೊ ಅವರು ಇವಾಗ ಮಿಷಿನ್ನ ತಂದು ಕೊಟ್ಟರು ಒಳಗಡೆಯಿಂದ. ನಾನಿಲ್ಲಿ ಮಿಷಿನ್ ಹಾಕ್ತಾಯಿದ್ದೆ. ಇನ್ನು ನಮ್ಮ ಭಾವ ಮನೆ ಇದ್ರಲ್ಲ ಅಂತ ಅಂದ್ಬಿಟ್ಟು ಅವರು ಮೇವು ಸುರಿತಾ ಇದ್ರು ಇಲ್ಲಿ. ಆಮೇಲೆ ನಾನು ಮಿಷಿನ್ ಹಾಕಿದೆ. ಮಿಷಿನ್ ಹಾಕ್ಬಿಟ್ಟು ನನಗೂ ಕೂಡ 3 ದಿನದಿಂದ ಹುಷಾರಿರಲಿಲ್ಲ. ಸೊ ನಂಗೆ ಬ್ಲಾಗ್ನು ಸುರಕ್ಕೆ ಕೂಡ ನೀಟಾಗಿ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ. ನಾನು ಭಾನುವಾರನೇ ಕೂಡ ನಮ್ಮ ಅಪ್ಪ ಮನೆಯಿಂದ ಇಲ್ಲಿಗೆ ಬಂದೆ. ಸೊ ಬಂದಿದ್ದೀನೇ ಸ್ವಲ್ಪ ಯಾಕೋ ಹೊಟ್ಟೆ ನೋವು ಕಾಣಿಸ್ಕೊಂಡ್ಬಿಡ್ತು. ಇನ್ನು ಹಾಸ್ಪಿಟಲ್ಗೆಲ್ಲ ಹೋಗಿದ್ದೆ. ಒಂದು ಸಲ ಹೋಗಿ ಬಂದು ಇಂಜೆಕ್ಷನ್ ಮಾಡಿಸ್ಕೊಂಬಂದ್ರೂ ಕೂಡ ಹೊಟ್ಟೆ ನೋವು ಕಮ್ಮಿ ಆಗಲಿಲ್ಲ. ಗ್ಯಾಸ್ಟ್ರಿಕ್ಕಿಂದ ಸ್ವಲ್ಪ ಫುಡ್ ಪಾಯ್ಸನ್ ಆದಂಗೆ ಆಗಿತ್ತು ಅನಿಸುತ್ತೆ. ಮತ್ತು ತಿರ್ಗಾ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ 11 ಗಂಟೆ 11:30 12 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ಅಲ್ಲಿಗೆ ಹೋಗಿ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಬಂದ್ವಿ. ವಾಂತಿ ಎಲ್ಲ ಆಗಿಬಿಟ್ಟಿತ್ತು. ಸ್ವಲ್ಪ ನನಗೂ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ನನ್ನ ಯಜಮಾನ್ರು ಅವರೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಮಾಡಿದರೆ ಅವರೊಂದು ಸ್ವಲ್ಪ ಮಾಡ್ಕೊತಾಯಿದ್ರು. ಅವರು ಹೆಲ್ಪ್ ಮಾಡ್ತಾಯಿದ್ರು. ಇನ್ನು ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ತಪ್ಪೆನ ಮಾತ್ರ ತುಂಬಿದ್ದೆ ಇಲ್ಲಿ. ಮತ್ತು ಇನ್ನೂ ಸ್ವಲ್ಪ ಇದ್ವು. ಮಿಷಿನ್ ಹಾಕ್ಬಿಟ್ಟು ಆಮೇಲೆ ತುಂಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಿಷಿನ್ ಹಾಕ್ಬಿಟ್ಟು ಆಮೇಲೆ ತುಂಬಿಕೊಂಡೆ. ಇನ್ನು 2 ಹಸು ಆದಮೇಲೆ ತುಂಬ್ಕೊಂಡ್ಬಿಟ್ಟಿರುತ್ತೆ ಮಿಷಿನು ಅಂದ್ಬಿಟ್ಟು ಇಲ್ಲಿ ಸ್ಕೇಲ್ನ ಆನ್ ಮಾಡೋಕ್ಕೆ ಇಟ್ಟಿದ್ದೀನಿ. ನೀವೇ ಹಸುನ ಕರಿತೀರಲ್ಲ, ಏನಕ್ಕೆ ಸ್ಕೇಲ್ನ ಆನ್ ಮಾಡ್ತಾಯಿದ್ದೀರ ಅಂತ ಕೇಳೋದಾದರೆ, ನಮ್ಮ ಹಸುಗಳು ಅರ್ಧ ಮತ್ತು ನಮ್ಮ ಭಾವರ್ದು ಅರ್ಧ ಇದೆ. ಸೊ ನಮ್ಮ ಹಸುಗಳನ್ನ ನಾವು ತೂಕ ಮಾಡ್ಕೊಂಡು ಇಲ್ಲಿ ಒಟ್ಟಿಗೆ ಒಂದೇ ಡೈರಿಗೆ ಹಾಕ್ತೀವಿ. ಸೊ ಅದರಿಂದ ಸ್ಕೇಲಿಟ್ಟು ಮಿಷಿನ್ ತೂಕ ಮಾಡ್ಕೊತೀವಿ. ಸೊ ಇನ್ನು ಒಂದು ಹಸುಗೆ ಮಿಷಿನ್ ಹಾಕಿ ಇನ್ನೊಂದು ಹಸುಗೆ ಹಾಕಿದ್ನಲ್ಲ, ಈಗ ಒಂದು ಸ್ವಲ್ಪ ಉಳ್ಕೊಂಡಿರುತ್ತಲ್ಲ ಅಂತ ಹಸುಗೆ ಕರ್ಕೊತಾ ಇದ್ದೆ. ಇಲ್ಲಿ ಸುಬ್ಬಿ ನೋಡ್ತಾ ಇದ್ಲು. ಇವಳ ಹತ್ರ ಮಾತ್ರ ತುಂಬ ಹುಷಾರಾಗಿರಬೇಕು. ನೋಡ್ತಾ ಇದ್ದೆ ನೋಡ್ತಾಳೇನೋ ಅಂತ. ಇಲ್ಲಿ ನಮ್ಮ ಕೋಳಿಗಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ಅಂತ. ಇನ್ನು ನಮ್ಮ ಮೇವು ನೋಡಿ, ನಾವು ಸೈಲೇಜನ್ನ ಸುರಿಯೋದು ಮೇವನ್ನ. ಇನ್ನು ನಮ್ಮ ಸೊಪ್ಪಿಗೆ ಹಿಂಡಿನ ಹಾಕ್ಬಿಟ್ಟು ಇಲ್ಲಿ ಹಾಲು ಕರ್ಕೊತಾ ಇದ್ದೆ. ಮಾತ್ರ ಹಿಂಡಿ ಹಾಕ್ತಾಳೆ, ಏನಾರ ಹಾಲು ಕರಿಯೋಕ್ಕೆ ಹೋಗ್ಬಿಟ್ರಂತೂ ಅಷ್ಟೇ ಕತೆ, ನಿಂತ್ಕೊಳ್ಳೋದೇ ಇಲ್ಲ ಅವಳು. ಇನ್ನು ನಮ್ಮ ಯಜಮಾನ್ರು ತೊಗೊಂಡೋಗಿ ಹಾಲನ್ನ ಊದ್ರು. ಇನ್ನು ನಿಧಾನಕ್ಕೆ ದೂರದಿಂದಲೇ ಕಟ್ತೀನಿ. ಇದು ಆದರೂ ಪರವಾಗಿಲ್ಲ, ನನಗೆ ಒಪ್ಕೊಂಡಿದೆ. ಹಂಗಂತ ಲೇಸಿ ಮಾಡೋಕ್ಕಂತೂ ಆಗಲ್ಲ. ಸುಮ್ಮನೆ ಗುದ್ದಿಸ್ಕೊಳ್ಳೋಕ್ಕಿಂತ ದೂರ ನಿಂತ್ಕೊಂಡು ಕಟ್ಟೋದೇ ಇಂಪಾರ್ಟೆಂಟು. ಸೊ ಈಗ ಅದು ಈ ಹಸು ಕೆಂಪಿ ಇವಾಗ ಕರು ಹಾಕಿದೆ, 1 ತಿಂಗಳಾಯ್ತು ಅಷ್ಟೇ. ಅದಕ್ಕೆ 2 ಹಗ್ಗದಲ್ಲಿ ಕಟ್ಟೋಣ ಅಂದ್ಬಿಟ್ಟು ಇದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡಿ ಅದಕ್ಕೆ ಹಸುಗೆ ಈ ಹಗ್ಗನ ಕಟ್ತಾಯಿದ್ದೆ. ಆದರೂ ಸ್ವಲ್ಪ ದೂರದಲ್ಲೇ ಇರಬೇಕು, ಇಲ್ಲ ಅಂದರೆ ಅದು ಯಾವಾಗ ಬಂದು ಹೆಂಗೆ ಗುದ್ದುತ್ತೆ ಅಂತ ಗೊತ್ತಾಗಲ್ಲ. ಪರವಾಗಿಲ್ಲ, ಮುಂಚೆಗಿಂತ ಇವಾಗ ನನಗೆ ಅಡ್ಜಸ್ಟ್ ಆಗಿದೆ. ಅದೇನಿಲ್ಲ, ಗಂಡು ಮಕ್ಳಿಗೆ ಮಾತ್ರ ಗುದ್ದಕ್ಕೆ ಬರಲ್ಲ. ಆದರೆ ಹೆಂಗಸ್ರು ಅಂದರೆ ಅದಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಗುದ್ಯಕ್ಕೆ ಬಂದ್ಬಿಡುತ್ತೆ. ಸೊ ಆದ್ದರಿಂದ ಈ ಹಸು ಇವಾಗ ಕರು ಹಾಕಿರೋದ್ರಲ್ಲ ಅಂದ್ಬಿಟ್ಟು 2 ಹಗ್ಗದಲ್ಲಿ ಕಟ್ಟಿದ್ದೆ. ಇನ್ನು ಅವರೇ ತೊಳೆದು ಅವರೇ ಮಿಷಿನ್ ಹಾಕಿದರೆ ನಿನಗೆ ಒಪ್ಕೊಳ್ಳಲ್ಲ ಅಂದ್ಬಿಟ್ಟು ನಾನು ತೊಳೆದು ನಾನು ಮಿಷಿನ್ ಹಾಕು ಅಂತ ಹೇಳಿದ್ರು ಅಂದ್ಬಿಟ್ಟು ಈ ಹಸುಗೂ ನಾನು ಕೂಡ ಮಿಷಿನ್ ಹಾಕ್ತಾ ಇದ್ದೆ. ಇವತ್ತು ಇಲ್ಲ, ನನಗೆ ಹುಷಾರಿಲ್ಲ ಅಂದ್ಬಿಟ್ಟು ಪಾಪ ಅವರು ಅರ್ಧ ಕೆಲಸ ಅವರೇ ಮಾಡಿಕೊಡ್ತಿದ್ರು. ಯಾವಾಗಲೂ ಮಾಡಿಕೊಡ್ತಾರೆ, ಇವತ್ತೇನು ಸ್ಪೆಷಲಾಗಿ ಮಾಡಿಕೊಡಲ್ಲ. ಆದರೆ ಇವತ್ತು ಒಂಚೂರು ಜಾಸ್ತಿ ಮಾಡ್ತಾಯಿದ್ರು. ಇನ್ನು ಹಸುನ ಅವರೇ ಕರ್ಕೊತಾ ಇದ್ರು. ನೀನು ಸರಿಯಾಗಿ ಕರ್ಕೊಳ್ಳಲ್ಲ ಅಂದ್ಬಿಟ್ಟು ಇಲ್ಲಿ ನಾನು ಹಾಲನ್ನ ತೆಗ್ದು ಹುಯ್ತಾ ಇದ್ದೆ. ಊದ್ಬಿಟ್ಟು ತೊಗೊಂಡೋಗಿ ನಮ್ಮದೆಲ್ಲ ಕರೆದಾಗಿತ್ತಲ್ಲ ಅಂದ್ಬಿಟ್ಟು ಇನ್ನು ನಮ್ಮ ಭಾವರಿಗೆ ಕೊಟ್ಬಿಟ್ಟು ಬರ್ತಿದ್ದೀನಿ ಇಲ್ಲಿ ಮಿಷಿನ್ ಅವ್ರು ಕರ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ಸಾಯಂಕಾಲದ ರೊಟೀನ್ ಹಾಲು ಕರಿಬೇಕಾದ್ರೆ ಇಷ್ಟೇ ನಮ್ಮದು. ಇನ್ನು ಹಾಲೆಲ್ಲ ಕರೆದು ಮುಗಿಸ್ಬಿಟ್ರೆ ನಮ್ದು ಇನ್ನು ಕೆಲಸ ಆಗೋಯ್ತು. ಇನ್ನು ಮನೆ ಮುಂದೆ ಹೋಗ್ಬಿಟ್ಟು ಒಳಗಡೆ ಕೆಲಸ ಮಾಡ್ಕೊಳ್ಳೋದಷ್ಟೇ. ಇನ್ನೇನಿದ್ರು ಸಾಯಂಕಾಲದ ರೊಟೀನ್ ಅಷ್ಟೇ. ಇನ್ನೊಂದು ದಿನ ಸಾಯಂಕಾಲ ಅಂದರೆ ರಾತ್ರಿ ರೊಟೀನ್ ಅಷ್ಟೇ ಇರೋದು. ಇನ್ನು ಅವಕ್ಕೆ ನೀರು ಕುಡಿಸೋದಾಗಿರಲಿ ಮತ್ತು ತಪ್ಪೆ ತುಂಬೋದಾಗಿರಲಿ ಇನ್ನು ಸಾಯಂಕಾಲನೇ ಕೆಲಸ. ಊಟ ಎಲ್ಲ ಆದಮೇಲೆ ಇಲ್ಲ, ನಾವು ಎಮ್ಮೆ ಕರುನ ಕಟ್ಟಿದ್ದಿಲ್ಲ ಅಂದ್ಬಿಟ್ಟು ಎಮ್ಮೆ ಕರುನೂ ಕಟ್ಬಿಟ್ಟು ಅದಕ್ಕೂ ಮೇವನ್ನ ಕೂಡ ಹಾಕಿಟ್ಟಿದ್ವು. ಅದು ಕೂಡ ತಿನ್ಕೊತಾ ಇತ್ತು. ಇನ್ನು ನಾನು ಕೂಡ ಇನ್ನೆಲ್ಲ ಕರೆದಾಗಿತ್ತಲ್ಲ ಅಂದ್ಬಿಟ್ಟು ತಗೊಂಡು ಒಳಗಡೆ ಹೋದೆ. ಇಲ್ಲಿ ನಮ್ಮ ಡಿಂಪಿನ ಮಾತಾಡಿಸ್ದೆ. ಅವಳು ಕೂಡ ನೋಡಿದ್ಲು, ಡಿಂಪಿ ಅಂದ ತಕ್ಷಣ ತಿರುಗಿ ನೋಡಿದ್ಲು. ಆಮೇಲೆ ಅದಕ್ಕೆ ಮೇವು ತಿನ್ನೋಂಗಾಗಿತ್ತು, ಹೋಗ್ಬಿಡ್ತು. ಇಲ್ಲಿ ನಮ್ಮ ಕೋಳಿ ಕಾವಿ ಕೂತ್ಬಿಟ್ಟಿತ್ತು ನೋಡಿ ಹೆಂಗೆ ಕುಕ್ಕುತ್ತೆ ಅಂತ ಕರುಗೆ. ಅದು ಸುಮ್ಮನೆ ಏನೋ ಮೂಸ್ ನೋಡ್ತಿತ್ತು, ಕುಕ್ಬಿಡ್ತು ಮತ್ತೆ. ಇನ್ನು ನೆಕ್ಸ್ಟು ಮನೆ ಮುಂದೆ ಒಳಗಡೆ ಬಂದುಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡು
ಬಾಗಿಲು ನೀರು ಹಾಕೋಣ ಅಂತ ಬಂದೆ. ಇನ್ನು ಇವತ್ತು ಮಂಗಳವಾರ ಅಲ್ವಾ, ಸೊ ಅದರಿಂದ ಮನೆ ಮುಂದೆ ಎಲ್ಲ ನೀಟಾಗಿ ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಂಡಿದ್ದೆ. ಇವಾಗ ಸಿಂಪಲ್ಲಾಗಿ ಕಸ ಗುಡಿಸಿ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಎಲ್ಲ ಬಿಟ್ಕೊತಾ ಇದ್ದೀನಿ. ಇಲ್ಲಿ ನನ್ನ ಮಗ ವೀಡಿಯೋ ಮಾಡ್ಕೊಳಕ್ಕಿಟ್ಟಿದ್ರೆ ಕದ್ದು ಬೇರೆ ನೋಡ್ತಾ ಇದ್ದ. ಪಾಪ ಅವರಂತೂ ಒಬ್ಬರನ್ನ ತೋರಿಸಿದ್ರೆ ಒಬ್ರನ್ನ ಇನ್ನೊಬ್ರನ್ನ ತೋರಿಸ್ಲೇಬೇಕು. ಸೊ ನಾನು ಕೂಡ ಇಬ್ಬರನ್ನೂ ಸಂಭಾಳಿಸೋ ಅಷ್ಟರೊಳಗೆ ನನಗೂ ಕೂಡ ಕಷ್ಟ ಆಗುತ್ತೆ. ಇನ್ನು ಬಾಗಿಲಿಗೆಲ್ಲ ರಂಗೋಲಿನ ಬಿಟ್ಕೊತಾ ಇದ್ದೆ. ಇಲ್ಲಿ ನಂಗೆ ರಂಗೋಲಿ ಬಿಡೋದು ಅಂದರೆ ತುಂಬಾ ಇಷ್ಟ. ನಾನು ಯಾವಾಗಲೂ ಯಾರ ಮನೆ ಹತ್ರ ಯಾವ ಥರ ರಂಗೋಲಿ ಬಿಟ್ಟಿರ್ತಾರೆ ಅಂತ ನೋಡ್ಕೊತಾನೇ ಇರ್ತೀನಿ. ಹೊಸ್ದಾಗಿ ಏನಾದ್ರು ನನಗಿಷ್ಟ ಆಗೋ ಥರ ಏನಾದ್ರು ರಂಗೋಲಿ ಬಿಟ್ಟಿದ್ದರೆ ನನಗೆ ಬಿಡ್ಸಕ್ಕೆ ಬರಬೇಕು. ಅವ್ರು ಹೇಗೆ ಬಿಟ್ಟಿರ್ತಾರೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಇಷ್ಟ ಆಗೋ ಥರ ಅವ್ರೇನಾದ್ರು ಬಿಟ್ಟಿದ್ದರೆ ಸೊ ಕಣ್ಣಲ್ಲೇ ಕೂಡ ಸ್ಕ್ಯಾನ್ ಮಾಡಿ ನೋಡ್ಕೊತಾ ಇರ್ತೀನಿ ಯಾವ ಥರ ರಂಗೋಲಿ ಬಿಡ್ತಾರೆ ಅಂತ. ಇನ್ನು ಯೂಟ್ಯೂಬಲ್ಲೂ ಕೂಡ ಸರ್ಚ್ ಮಾಡ್ತಾ ಇರ್ತೀನಿ ಹೊಸ ರಂಗೋಲಿಗಳು ಯಾವ್ಯಾವ ಥರ ಇರುತ್ತೆ ಅಂತ. ಅದರಲ್ಲೂ ಕೂಡ ಸರ್ಚ್ ಮಾಡಿ ಸ್ವಲ್ಪ ರಂಗೋಲಿನ ಬಿಡ್ತಾ ಇರ್ತೀನಿ. ಇನ್ನು ಹಬ್ಬಗಳಂತೂ ಬಂದರೆ ಆ ಹಬ್ಬಕ್ಕೆ ಯಾವ ಥರ ರಂಗೋಲಿ ಬಿಡಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ. ಇನ್ನು ನನಗೆ ಕಲರಿಂಗ್ ಮಾಡೋದು ಅಂದ್ರೂ ಇಷ್ಟ. ಇನ್ನು ನೋಡಿ ಇದನ್ನು ಕೂಡ ಈ ರಂಗೋಲಿ ಬಾರ್ಡರ್ ರಂಗೋಲಿನೂ ಕೂಡ ನಾನು ಯೂಟ್ಯೂಬಲ್ಲೇ ಕೂಡ ನೋಡ್ಕೊಂಬಂದಿದ್ದು. ಇನ್ನು ಮನೆ ಹತ್ರ ಇನ್ನು ಮುಂದೆ ಬಾಗಿಲಿಗೆಲ್ಲ ರಂಗೋಲಿನ ಬಿಡ್ತಾ ಇದ್ದೆ. ನನ್ನ ಮಗಳನ್ನೂ ವೀಡಿಯೋ ಮಾಡ್ಕೊ ಮಗಳೇ ಅಂತ ಕೊಟ್ಟಿದ್ರೆ ಇವಳು ನೋಡಿ ಬೆರಳನ್ನ ತೋರಿಸ್ತವಳೆ. ನಾನೆಲ್ಲ ಚೆನ್ನಾಗಿ ಮಾಡಿದ್ರೆ ಅಂತ ಅಂದ್ಕೊಂಡ್ರೆ ಹಿಂಗೆ ಮಾಡಿಟ್ಟಿದ್ಲು. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಈ ರಂಗೋಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಮಾಡ್ಬಿಟ್ಟು ಸ್ವಲ್ಪ ಕಮಲದ ಇದು ಕೊಟ್ಟಿದ್ದೆ ಅಷ್ಟೇ. ಹೂವು ಕುಯ್ಕೊಬಂದ್ಬಿಟ್ಟು ಹೂವನ್ನ ಕೂಡ ಮಾಡಿಸ್ತಾ ಇದ್ದೆ. ಮಳೆ ಬಿದ್ದು ಹೂವೆಲ್ಲ ಉದುರೋಗ್ಬಿಟ್ಟಿದ್ದೋ, ಇಷ್ಟೇ ಹೂವು ಇದ್ದಿದ್ದು. ಸೊ ಇವನ್ನೇ ಕೂಡ ತಗೊಬಂದು ಮಾಡಿಸ್ತಾ ಇದ್ದೆ. ಇಲ್ಲಿ ಮಕ್ಕಳೆಲ್ಲ ಆಟನ ಆಡ್ತಾ ಇದ್ದರು. ನೋಡಿ ಈ ಥರ ರಂಗೋಲಿನ ಬಿಡಿಸಿದ್ದೀನಿ. ಇವತ್ತು ಮಂಗಳವಾರದಿಂದ ಆಗಿರೋದ್ರಿಂದ ಒಂದು ಸ್ವಲ್ಪ ಕಮಲದ ಥರ ಇರಲಿ ಅಂತ ಅಂದ್ಬಿಟ್ಟು ಆ ಥರ ಬಿಟ್ಟಿದೆ ಅಷ್ಟೇ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ಬಾರ್ಡರ್ ರಂಗೋಲಿನೂ ಕೂಡ ಅಷ್ಟೇ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಕಲ್ತ್ಕೊಂಡಿದ್ದೆ. ಸೊ ಅದನ್ನು ನಾನು ಏನಾದ್ರು ನೋಡಿದ್ರೆ ಸಾಕು ಒಂದು ಬುಕ್ಕಲ್ಲಾದ್ರು ಬರೆದಿಟ್ಕೊಂಡಿರ್ತೀನಿ ಅಥವಾ ಫೋನಲ್ಲಿ ಸೇವ್ ಮಾಡ್ಕೊಂಡಿರ್ತೀನಿ. ಇನ್ನು ಅಷ್ಟರೊಳಗೆ ಅಮ್ಮ ಎಮ್ಮೆ ಹಾಲು ಕರ್ಕೊಬಂದಿದ್ರಲ್ಲ ಹಾಲನ್ನ ಕಾಯಕ್ಕಿಟ್ಟಿದ್ದೆ. ಸೊ ಅದು ಕೂಡ ಕಾಯ್ಸೋಕ್ಕಿಟ್ಬಿಟ್ಟು ಇನ್ನು ಮೇಲ್ಗಡೆ ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಬಿಟ್ಟು ಸ್ನಾನ ಮಾಡೋಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಇನ್ನು ಎಲ್ಲ ಕ್ಲೀನ್ ಮಾಡಿಟ್ಟು ಒಳಗಡೆ ಕಸ ಎಲ್ಲ ಗುಡಿಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಇನ್ನು ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಎಲ್ಲಿ ಮುಖಕ್ಕೆಲ್ಲ ಕ್ರೀಮು ಎಲ್ಲನೂ ಹಚ್ಬಿಟ್ಟು ನಾನಂತೂ ಸಿಂಪಲ್ಲಾಗೆ ರೆಡಿ ಆಗೋದು. ಇನ್ನು ತಲೆ ಎಲ್ಲ ಬಾಚ್ಕೊಂಡು ಪೂಜೆ ಮಾಡೋಣ ಅಂತ ಹೋದೆ. ಇಲ್ಲಿ ಮೊದಲಿಗೆ ತಾಲಿಗೆ ಅರಿಶಿನ ಕುಂಕುಮ ಮತ್ತು ಎಲ್ಲದಕ್ಕೂ ಹಾಕೊಂಡು ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಸಾಯಂಕಾಲದ ಹೊತ್ತು ಪೂಜೆನ ನಾನು ಯಾವಾಗಲೂ ಮಾಡ್ಕೋತೀನಿ. ಯಾಕೆ ಅಂದರೆ ಗೋಧೂಳಿ ಲಗ್ನದಲ್ಲಿ ಪೂಜೆ ಮಾಡಿದರೆ ಒಳ್ಳೆಯದು ಅಂತ ನಾನೊಂದು ವಿಡಿಯೋದಲ್ಲಿ ನೋಡಿದ್ದೆ. ಹೆಣ್ಮಕ್ಳು ಸಾಯಂಕಾಲದ ಹೊತ್ತು ಪೂಜೆ ಮಾಡಬೇಕಂತೆ, ಗಂಡು ಮಕ್ಕಳು ಬೆಳಗ್ಗೆ ಹೊತ್ತು ಪೂಜೆ ಮಾಡಬೇಕಂತೆ, ಆಗ ಮನೆಗೆ ಒಳ್ಳೆಯದು ಅಂತ ನೋಡಿದ್ದೆ. ನನಗಂತೂ ವಾರ ಮಾಡ್ದಲೇ ಅಂತೂ ಇರೋಕ್ಕಂತೂ ಆಗಲ್ಲ. ನಾನು ವಾರದಲ್ಲಿ 2 ದಿನನಾದರೂ ವಾರನ ಮಾಡ್ತೀನಿ. 2 ದಿನನಾದರೂ ನನಗೆ ಮಾಡಲಿಲ್ಲ ಅಂದರೆ ನಂಗೆ ನೆಮ್ಮದಿ ಇರಲ್ಲ. ಪೂಜೆ ಮಾಡಿದರೆ ಏನೋ ಒಂಥರ ಮನೇಲಿ ಗುಡ್ ವೈಬ್ಸ್ ಅನ್ನೋದು ಇರುತ್ತೆ. ಸೊ ನಮ್ಗೆ ಏನೇ ಟೆನ್ಷನ್ಸ್ ಇರಲಿ ಏನೇ ಇರಲಿ ಆದರೆ ಪೂಜೆ ಮಾಡಿದ್ರಿಂದ ಅದೆಲ್ಲ ಹೋಗುತ್ತೆ ಅನ್ನೋದು ನಂಬಿಕೆ. ನನಗಷ್ಟೇ ಮೈಂಡು ಫ್ರೆಶ್ ಆಗಿರುತ್ತೆ. ಮನೆಯೆಲ್ಲ ನೀಟ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡೋದ್ರಿಂದ ಮೈಂಡ್ ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಆಗಿತ್ತು ನಮ್ಮ 4 ಗಂಟೆಯಿಂದ 6 ಗಂಟೆ ರೊಟೀನು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ಬಾಯ್.